ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 21 ಜನವರಿ 2025 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಈಗ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲ ಆರ್ಟಿಕಲ್ ಬಂದು ಟ್ರಂಪ್ 47th US ಪ್ರೆಸಿಡೆಂಟ್ ವಾಸ್ ಟು ಸ್ಟಾಪ್ ಆಲ್ ಸೆನ್ಸರ್ಶಿಪ್. ನಿನ್ನೆ ಅಂದರೆ ನಮಗೆ ಜನವರಿ 20ನೇ ತಾರೀಕು ಏನಿತ್ತು, ಈ ಒಂದು ದಿನ USA ಅಮೇರಿಕಾದ 47ನೇ ಪ್ರೆಸಿಡೆಂಟ್ ಆಗಿ ಟ್ರಂಪ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಸೊ ಈ ನಿಟ್ಟಿನಲ್ಲಿ ಅವರು ಕೆಲವೊಂದು ಗೋಲ್ಸನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಏನು ಅಂತಂದರೆ, ಅಮೇರಿಕಾದ ಏನು ಪತನ ಆಗ್ತಾ ಇದೆ ಅಂತ ನಾವು ಅನ್ಕೋತಾ ಇದ್ವಿ, ಅದು ಕಡಿಮೆ, ಅದನ್ನು ಇವಾಗ ನಾನು ನಿಲ್ಲಿಸಿ ಮತ್ತು ಅಮೇರಿಕಾ ಫಸ್ಟ್ ಅನ್ನುವಂಥ ಒಂದು ಪಾಲಿಸಿಯನ್ನು ತರ್ತೀವಿ ಅಂತ ಟ್ರಂಪ್ ಅವರು ಹೇಳಿದ್ದಾರೆ. ಸೊ ಇದು ಒಂದು ಕಡೆ ಆದರೆ, ಇದು ವಿತ್ ರೆಸ್ಪೆಕ್ಟ್ ಟು ಅಮೇರಿಕಾನ ಹೇಗೆ ಗ್ರೇಟ್ ಮಾಡಬೇಕು ಅನ್ನೋವಂಥ ಅವರ ಒಂದು ವಿಷನ್ ಆದರೆ, ಮತ್ತೊಂದು ಕಡೆ ಅವ್ರು ಏನು ಮಾಡಿದ್ದಾರೆ ಅಂದರೆ, ನಮ್ಮ ಪ್ಯಾರಿಸ್ ಕ್ಲೈಮೇಟ್ ಡೀಲ್ ಏನಿದೆ 2015ರಲ್ಲಿ ಬಂದಂತಹ ಪ್ಯಾರಿಸ್ ಕ್ಲೈಮೇಟ್ ಡೀಲ್, ಇದರಿಂದ ಅಮೇರಿಕಾನ ಮತ್ತೆ ಹೊರ ತರ್ತೀವಿ ಅಂದರೆ ಅಮೇರಿಕಾ ವಿಲ್ ವಿತ್ಡ್ರಾ ಫ್ರಮ್ ದಿಸ್ ಅಂತ ಕೂಡ ಅವರು ಹೇಳಿದ್ದಾರೆ. ಸೊ ಯಾವಾಗ ಈ ಪ್ಯಾರಿಸ್ ಕ್ಲೈಮೇಟ್ ಡೀಲಿಂದ ಅಮೇರಿಕಾ ಹೊರ ಬರುತ್ತೆ, ಅಮೇರಿಕಾಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಶೇಲ್ ಗ್ಯಾಸ್ನ ರಿಸರ್ವ್ಸ್ ಏನಿದೆ ಅದು ಹೆಚ್ಚಿನ ಪ್ರಮಾಣದಲ್ಲಿದೆ. ಸೊ ಹಾಗಾಗಿ ಇದರ ಡ್ರಿಲ್ಲಿಂಗ್ ಏನಿದೆ ಮತ್ತೆ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಯಾವಾಗ ಈ ಡ್ರಿಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ, ಇದರಿಂದ ಮತ್ತೆ ಅಗೇನ್ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಇರ್ಬೋದು, ಕ್ಲೈಮೇಟ್ ಚೇಂಜ್ ಇರ್ಬೋದು, ಆ್ಯಂಡ್ ಮೋರ್ ಓವರ್ ಏನು ಟೆಂಪರೇಚರ್ ರೈಸ್ ಇದೆ ಅದಕ್ಕೂ ಕೂಡ ಕಾರಣ ಆಗುತ್ತೆ ಈ ಒಂದು ಆಯಿಲ್ ಡ್ರಿಲ್ಲಿಂಗ್ ಏನಿದೆ ಇದು. ಸೊ ಹಾಗಾಗಿ ಈಗ ಪ್ಯಾರಿಸ್ ಕ್ಲೈಮೇಟ್ ಡೀಲಿಂದ ಅಮೇರಿಕಾ ಏನಾದರೂ ಮತ್ತೆ ಹಿಂದೆ ಸರಿದ್ರೆ ಅಥವಾ ವಿತ್ಡ್ರಾ ಮಾಡಿಕೊಂಡ್ರೆ ಮತ್ತೆ ಈ ನಮ್ಮ ಒಂದು ಕ್ಲೈಮೇಟ್ ಚೇಂಜ್ನ ಇಶ್ಯೂಸ್ ಏನು ನಡೀತಾ ಇದೆ, ಈಗ ಆಲ್ರೆಡಿ ಒಂದು ಕಡೆ ಫಂಡಿಂಗ್ ಇಲ್ಲ, ಸರಿಯಾದ ಫಂಡಿಂಗ್ ಬರ್ತಾ ಇಲ್ಲ ಡೆವಲಪ್ಡ್ ಕಂಟ್ರೀಸಿಂದ ಡೆವಲಪಿಂಗ್ ಕಂಟ್ರೀಸ್, ಕ್ಲೈಮೇಟ್ ಫಿನಾನ್ಸ್ ಸರಿಯಾಗಿ ಆಗ್ತಾ ಇಲ್ಲ ಅಂತ ಆದರೆ, ಮತ್ತು ಈಗ ಅಮೇರಿಕಾ ವಿತ್ಡ್ರಾ ಆದರೆ ಅದು ಮತ್ತಷ್ಟು ಟೆಂಪ್ರೇಚರ್ ಇನ್ಕ್ರೀಸ್ಗೆ ಕಾರಣ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಮತ್ತೆ ಡೆವಲಪಿಂಗ್ ಕಂಟ್ರೀಸ್ ಅದರ ಪರಿಣಾಮವನ್ನು ಅನುಭವಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಇದು ಕೂಡ ಒಂದು ಇಶ್ಯೂ ಅಂತ ನಾವು ಹೇಳ್ಬೋದು. ಸೊ ಈಗ ನೋಡಬೇಕಾಗುತ್ತೆ ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ. ಸದ್ಯಕ್ಕೆ ಏನು ವೈಟ್ ಹೌಸ್ ಇದೆ ಅದು ಸ್ಟೇಟ್ಮೆಂಟ್ ಕೊಟ್ಟಿರೋದು ಹಿಂಗೇನೆ, ಅಮೇರಿಕಾ ವಿಲ್ ವಿತ್ಡ್ರಾ ಫ್ರಮ್ ಪ್ಯಾರಿಸ್ ಕ್ಲೈಮೇಟ್ ಡೀಲ್ ಅಂತ ಹೇಳಿದೆ. ಸೊ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ಸಿ ಏನಾಗುತ್ತೆ ಅಂತ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ವಿಚ್ ಪ್ಯಾನಲ್ ಇಸ್ ಬೆಟರ್ ಫಾರ್ ಮುಲ್ಲಪೆರಿಯಾರ್? SC ಆಸ್ಕ್ ಸ್ಟೇಟ್. ನಮಗೆಲ್ಲ ಗೊತ್ತಿದೆ ಈ ಮುಲ್ಲಪೆರಿಯಾರ್ ಡ್ಯಾಮ್ ಇಶ್ಯೂ ಏನಿದೆ, ದಿಸ್ ಇಸ್ ಬಿಟ್ವೀನ್ ತಮಿಳ್ನಾಡು ಮತ್ತು ಕೇರಳ. ಈ ಡ್ಯಾಮ್ ಇರೋದು ಕೇರಳ ಆದರೂ ಇದನ್ನ ಕಂಟ್ರೋಲ್ ಮಾಡ್ತಾ ಇರೋದು, ಇಟ್ ಈಸ್ ಸಿಚುಯೇಟೆಡ್ ಇನ್ ಕೇರಳ ಬಟ್ ಇಟ್ ಈಸ್ ಕಂಟ್ರೋಲ್ಡ್ ಬೈ ತಮಿಳ್ನಾಡು. ಸೊ ಈ ಒಂದು ಇಶ್ಯೂಯಿಂದ ಈ ಮುಲ್ಲಪೆರಿಯಾರ್ ಡ್ಯಾಮ್ ಇಶ್ಯೂ ಏನಿದೆ ಅದು ಆಗಿಂದಾಗೆ ನ್ಯೂಸ್ ಅಂದರೆ ಹಲವಾರು ಬಾರಿ ಈ ಒಂದು ಇಶ್ಯೂ ಏನಿದೆ ಅದು ರೀಸರ್ಫೇಸ್ ಆಗ್ತಾ ಇರುತ್ತೆ. ಸೊ ಇದೇ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಏನು ಕೇಳಿದೆ ಅಂತಂದರೆ, ಈಗ 2 ರೀತಿಯಾದ ಕಮಿಟಿ ಇದೆ. ಈಗ ಆಲ್ರೆಡಿ ಒಂದು ಕಮಿಟಿ ಇದೆ, ಅಂದರೆ ಒಂದು ಸೂಪರ್ವೈಸರಿ ಕಮಿಟಿ ಅಂತ ಏನಿದೆ ವಿತ್ ರೆಸ್ಪೆಕ್ಟ್ ಟು ಮುಲ್ಲಪೆರಿಯಾರ್ ಡ್ಯಾಮ್ ಒಂದು ಸೂಪರ್ವೈಸರಿ ಕಮಿಟಿ ಇದೆ. ಬಟ್ ನಮ್ಮ ನ್ಯಾಷನಲ್ ಡ್ಯಾಮ್ ಸೇಫ್ಟಿ ಆ್ಯಕ್ಟ್ ಏನಿದೆ ಅಲ್ವಾ, ಈ ನ್ಯಾಷನಲ್ ಡ್ಯಾಮ್ ಸೇಫ್ಟಿ ಆ್ಯಕ್ಟ್ ಅಂಡರಲ್ಲಿ ಒಂದು ಸ್ಟ್ಯಾಟ್ಯುಟರಿ ಕಮಿಟಿಯನ್ನು ರಚಿಸಬೇಕು ಅಂತ ಕೂಡ ಒಂದು ಗೈಡ್ಲೈನ್ಸ್ ಅಥವಾ ಒಂದು ರೂಲ್ಸ್ ಇದೆ ಅಂತ ನಾವು ತಿಳ್ಕೊಬೇಕು. ಅದು ಯಾವುದರಲ್ಲಿ ಇದೆ, ಸೆಕ್ಷನ್ 5 ಆಫ್ ದಿಸ್ ಆ್ಯಕ್ಟ್ ಏನಿದೆ, ನ್ಯಾಷನಲ್ ಡ್ಯಾಮ್ ಸೇಫ್ಟಿ ಆ್ಯಕ್ಟ್ ಏನಿದೆ, ಇದು ಏನು ಹೇಳುತ್ತೆ ಅಂತಂದರೆ, ಒಂದು ನ್ಯಾಷನಲ್ ಕಮಿಟಿ ಆನ್ ಡ್ಯಾಮ್ ಸೇಫ್ಟಿ ಅನ್ನುವಂಥ ಒಂದು ಸ್ಟ್ಯಾಟ್ಯುಟರಿ ಕಮಿಟಿಯನ್ನು ಫಾರ್ಮ್ ಮಾಡಬೇಕು ಅಂತ ಹೇಳಿದೆ. ನಮಗೆ ಇಲ್ಲಿ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನಾವು ನೋಡಿದಾಗ ನ್ಯಾಷನಲ್ ಡ್ಯಾಮ್ ಸೇಫ್ಟಿ ಆ್ಯಕ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಸೆಕ್ಷನ್ 5 ಏನು ಹೇಳ್ತಾ ಇದೆ ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಕೇಳಿದೆ ಅಂತಂದರೆ, ತಮಿಳ್ನಾಡು ಮತ್ತು ಕೇರಳಗೆ ಈಗ ಇರುವಂತಹ ಸೂಪರ್ವೈಸರಿ ಕಮಿಟಿನೇ ಸಾಕಾ, ಅಥವಾ ನಮ್ಮ ನ್ಯಾಷನಲ್ ಡ್ಯಾಮ್ ಸೇಫ್ಟಿ ಆ್ಯಕ್ಟ್ ಪ್ರಕಾರ ಏನು ನ್ಯಾಷನಲ್ ಕಮಿಟಿ ಆನ್ ಡ್ಯಾಮ್ ಸೇಫ್ಟಿ ಇದೆ ಅದನ್ನು ಫಾರ್ಮ್ ಮಾಡಬೇಕಾ ಅಂತ ಕ್ವೆಶನ್ ಮಾಡಿದೆ. ಯಾಕೆ ಅಂತಂದರೆ, ಈ ಒಂದು ಏನು ನ್ಯಾಷನಲ್ ಕಮಿಟಿ ಆನ್ ಡ್ಯಾಮ್ ಸೇಫ್ಟಿ ಏನಾದರೂ ನಾವು ರಚಿಸಿ ಅದಕ್ಕೆ ಮುಲ್ಲಪೆರಿಯಾರ್ ಇಶ್ಯೂನ ನಾವು ಅಲೋಕೇಟ್ ಮಾಡಿದ್ರೆ ಹಲವಾರು ಓವರ್ಲ್ಯಾಪಿಂಗ್ ಇಶ್ಯೂಸ್ ಏನಾಗ್ತದೆ ಅದು ಇಲ್ಲಿ ರೆಡ್ಯೂಸ್ ಮಾಡ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಇದನ್ನು ಕೇಳಿದೆ. ಇದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್, ಅಂದರೆ ಏನಕ್ಕೆ ಈ ಒಂದು ವಿಷಯ ನ್ಯೂಸಲ್ಲಿದೆ ಅಂತ. ಆದರೆ ಈಗ ನೆಕ್ಸ್ಟ್ ಇವಾಗ ನಾವು ನ್ಯಾಷನಲ್ ಕಮಿಟಿ ಆನ್ ಡ್ಯಾಮ್ ಸೇಫ್ಟಿಗೆ ಬಂದರೆ, ಈಗಾಗಲೇ ಹೇಳಿರೋ ಥರ ಇಟ್ ವಿಲ್ ಬಿ ಅ ಸ್ಟ್ಯಾಟ್ಯುಟರಿ ಬಾಡಿ. ಯಾಕೆ ಅಂತಲೇ ಇಟ್ ವಿಲ್ ಬಿ ಫಾರ್ಮ್ಡ್ ಅಂಡರ್ ನ್ಯಾಷನಲ್ ಡ್ಯಾಮ್ ಸೇಫ್ಟಿ ಆ್ಯಕ್ಟ್ ಅಂಡರಲ್ಲಿ ಫಾರ್ಮ್ ಆಗೋದ್ರಿಂದ ಇಟ್ ವಿಲ್ ಬಿ ಅ ಸ್ಟ್ಯಾಟ್ಯುಟರಿ ಬಾಡಿ ಆ್ಯಂಡ್ ಸೆಕ್ಷನ್ 5 ಆಫ್ ದ ಆ್ಯಕ್ಟ್ ಸ್ಟಿಪ್ಯುಲೇಟ್ಸ್ ದಿಸ್ ಅಂತ ನಾವು ತಿಳ್ಕೊಬೋದು. ಮತ್ತು ಇದರ ಹೆಡ್ ಯಾರಿರ್ತಾರೆ,
ನಮ್ಮ ಸೆಂಟ್ರಲ್ ವಾಟರ್ ಕಮಿಷನ್ ಏನಿದೆ ಅಲ್ವಾ, ಸೆಂಟ್ರಲ್ ವಾಟರ್ ಕಮಿಷನ್ನ ಚೇರ್ಪರ್ಸನ್ ಏನಿದ್ದಾರೆ ಅವರೇ ಇದರ ಚೇರ್ಪರ್ಸನ್ ಕೂಡ ಆಗಿರ್ತಾರೆ. ಆ್ಯಂಡ್ ಅದರ ಜೊತೆಗೆ ಸ್ಟೇಟ್ ಮತ್ತು ಸೆಂಟರ್ಸಿಂದ ಈ ಒಂದು ಕಮಿಟಿಯಲ್ಲಿ ರೆಪ್ರೆಸೆಂಟೇಟಿವ್ಸ್ ಕೂಡ ಇರ್ತಾರೆ. ಆ್ಯಂಡ್ ಆಲ್ಸೋ ಪ್ಲಸ್ ರೆಪ್ರೆಸೆಂಟೇಟಿವ್ಸ್ ಫ್ರಮ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಇರ್ತಾರೆ. ಅದಾದಮೇಲೆ 3 ಜನ ಸ್ಪೆಷಲಿಸ್ಟ್ಸ್ ಇರ್ತಾರೆ. ಯಾರು ಈ ಸ್ಪೆಷಲಿಸ್ಟ್ಸ್ ಅಂದರೆ ಈ ಡ್ಯಾಮ್ ಸೇಫ್ಟಿ ಮತ್ತು ರಿಲೇಟೆಡ್ ಫೀಲ್ಡ್ ಏನಿರುತ್ತಲ್ವ, ಡ್ಯಾಮ್ ಸೇಫ್ಟಿ ರಿಲೇಟೆಡ್ ಫೀಲ್ಡ್ಸ್ ಏನಿರುತ್ತೆ ಅದರಲ್ಲಿ ಸ್ಪೆಷಲಿಸ್ಟ್ ಯಾರು ಇರ್ತಾರೆ ಅವ್ರು 3 ಜನ ಕೂಡ ಈ ಒಂದು ಕಮಿಟಿಯ ಮೆಂಬರ್ಸ್ ಆಗಿರ್ತಾರೆ. ಮತ್ತು ಇದು ಸೆಕ್ಷನ್ 5 ಡ್ಯಾಮ್ ಸೇಫ್ಟಿ ಕಮಿಟಿ ಬಗ್ಗೆ, ಅದರ ಫಾರ್ಮೇಷನ್, ಅದರ ಒಂದು ಸ್ಟ್ರೆಂತ್ ಏನಿದೆ ಇದ್ರ ಬಗ್ಗೆ ಮಾತಾಡಿದ್ರೆ, ಸೆಕ್ಷನ್ 6 ಏನು ಮಾತಾಡುತ್ತೆ ಅಂತಂದರೆ, ಈ ಸೆಕ್ಷನ್ 6 ಕಮಿಟಿ ಯಾವ ಒಂದು ಫಂಕ್ಷನ್ಸನ್ನು ಕೈಗೊಳ್ಳಬೇಕು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಪಾಲಿಸಿಯಲ್ಲಿರ್ಬೋದು ಪಾಲಿಸಿ ಗೈಡ್ಲೈನ್ಸ್ ಏನಿದೆ ಟು ಪ್ರಿವೆಂಟ್ ಡ್ಯಾಮ್ ರಿಲೇಟೆಡ್ ಡಿಸಾಸ್ಟರ್ಸ್ ಏನಾದರೂ ಆಗ್ತಾ ಇದೆ ಅಂತಾನೆ ಅದನ್ನ ಪ್ರಿವೆಂಟ್ ಮಾಡೋಕ್ಕೆ ಯಾವ ರೀತಿಯಾದ ರೂಲ್ಸ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡಬೇಕು, ಮತ್ತು ಯಾವ ರೀತಿಯಾಗಿ ಡ್ಯಾಮ್ ಫೇಲ್ಯೂರ್ಸ್ ಮತ್ತು ಸೇಫ್ಟಿ ಸ್ಟ್ಯಾಂಡರ್ಡ್ಸ್ನ ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು, ಇವುಗಳ ಕುರಿತಾಗಿ ಸೆಕ್ಷನ್ 6 ಮಾತಾಡ್ತಾರೆ. ಅಂದರೆ ಬೇಸಿಕಲಿ ಫಂಕ್ಷನ್ಸ್ ಆ್ಯಂಡ್ ಪವರ್ಸ್ ಆಫ್ ನ್ಯಾಷನಲ್ ಕಮಿಟಿ ಆನ್ ಡ್ಯಾಮ್ ಸೇಫ್ಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಸೊ ಸೆಕ್ಷನ್ 5 ಇಸ್ ಅಬೌಟ್ ದಿಸ್, ಸೆಕ್ಷನ್ 6 ಇಸ್ ಅಬೌಟ್ ದ ಫಂಕ್ಷನ್ಸ್. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಮಗೆ ಈ ಆ್ಯಕ್ಟ್ ಒಂದು ಕಡೆ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟು ಈ ಆ್ಯಕ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಆಮೇಲೆ ಸ್ಟ್ಯಾಟ್ಯೂಟರಿ ಕಮಿಟಿ, ಅದರ ಫಂಕ್ಷನ್ಸು, ಅದರ ಚೇರ್ಪರ್ಸನ್ ಯಾರಿರ್ತಾರೆ, ಇಷ್ಟು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಸೆಟಲ್ ವಿತ್ ಬಾರೋವರ್ಸ್ ಓನ್ಲಿ ಆಫ್ಟರ್ ಎಕ್ಸಾಸ್ಟಿಂಗ್ ಆಲ್ ಆಪ್ಷನ್ಸ್, RBI ಟೆಲ್ಸ್ ARCs. ಇತ್ತೀಚೆಗಷ್ಟೇ RBI ಒಂದು ಹೊಸ ರೂಲ್ಸನ್ನು ತಂದಿದೆ. ಅದರ ಹೆಸರು ಬಂದು ಮಾಸ್ಟರ್ ಡೈರೆಕ್ಷನ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಸೆಟ್ ರಿಕನ್ಸ್ಟ್ರಕ್ಷನ್ ಕಂಪನೀಸ್ ಡೈರೆಕ್ಷನ್ಸ್ 2024. RBI ನಮಗೆಲ್ಲ ಗೊತ್ತಿದೆ, ಈ ಅಸೆಟ್ ರಿಕನ್ಸ್ಟ್ರಕ್ಷನ್ ಕಂಪನೀಸ್ ಏನಿದೆ ದೇ ಕಮ್ ಅಂಡರ್ RBI, ದೇ ಆರ್ ರೆಗ್ಯುಲೇಟೆಡ್ ಬೈ RBI. ಸೊ RBI ಏನು ಹೇಳಿದೆ ಅಂತಂದರೆ, ಈಗ ARC ಏನು ಮಾಡಬೇಕು, ಈಗ ಯಾವುದೋ ಒಂದು ಬಾರೋರ್ ಜೊತೆ ಸೆಟಲ್ ಆಗ್ತಿದೆ ARC ಅಂತಂದರೆ ಬೇರೆ ಆಪ್ಷನ್ಸ್ ಎಲ್ಲನೂ ಅಲ್ಲಿ ಎಕ್ಸಾಸ್ಟ್ ಆಗಿರಬೇಕು. ಅಂದರೆ ಬೇರೆ ಯಾವುದೋ ಆಪ್ಷನ್ ಇಲ್ಲದೆ ಇರೋ ಕಾರಣ ನಾವು ಬಾರೋರ್ ಜೊತೆ ಸೆಟಲ್ ಆಗ್ತಾ ಇದ್ದೀವಿ ಅನ್ನೋ ರೀತಿಯಾಗಿ ಇರಬೇಕು. ಇಲ್ಲ ಅಂತಂದರೆ ಏನಾದ್ರು ಬೇರೆ ಆಪ್ಷನ್ ಇತ್ತು ಅಂತಂದರೆ ನಾವು ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ ಆ ಒಂದು ರೀತಿಯಲ್ಲಿ ಸೆಟಲ್ಮೆಂಟನ್ನು ಮಾಡ್ಕೋಬೇಕು ಅಂತ ಈ ಹೊಸ ಗೈಡ್ಲೈನ್ಸ್ ಏನಿದೆ, ಈ ಹೊಸ ಗೈಡ್ಲೈನ್ಸ್ ಹೇಳ್ತಾ ಇದೆ. ನಮಗೆ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ARCs ಅಂದರೆ ಏನು ಅಂತ ನಮಗೆ ಗೊತ್ತಿರಬೇಕು, ವಾಟ್ ಆರ್ ARCs ಅಂತ ಗೊತ್ತಿರಬೇಕು, ಮತ್ತು ಅದರ ಮುಖ್ಯ ಫಂಕ್ಷನ್ಸ್ ಏನು ಅಂತ ಗೊತ್ತಿರಬೇಕು, ಮತ್ತು ರೆಗ್ಯುಲೇಟೆಡ್ ಬೈ ಯಾರು ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ದಿಸ್ ಬಿಕಮ್ಸ್ ಇಂಪಾರ್ಟೆಂಟ್ ಫ್ರಮ್ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ. ಸೊ ನಮಗೆ ಇವಾಗ ಗೊತ್ತು ರೆಗ್ಯುಲೇಟೆಡ್ ಬೈ ಅಂತಂದರೆ ಇಟ್ ಈಸ್ RBI. ವಾಟ್ ಆ್ಯಂಡ್ ಫಂಕ್ಷನ್ಸ್ ಎಲ್ಲ ನಾವು ನಮ್ಮ ಬೇಸಿಕ್ ಸ್ಟ್ಯಾಟಿಕ್ ಪಾರ್ಟಲ್ಲಿ ಈಗ ಆಲ್ರೆಡಿ ನಮಗೆ ಗೊತ್ತಿರುತ್ತೆ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. UGC's ಡ್ರಾಫ್ಟ್ ರೆಗ್ಯುಲೇಷನ್ ಹ್ಯಾಸ್ ಸೀರಿಯಸ್ ಕಾನ್ಸ್ಟಿಟ್ಯೂಷನಲ್ ಇಶ್ಯೂಸ್. ನಾವು ಈ ಹಿಂದಿನ ದಿನಗಳ ವಿಡಿಯೋಗಳಲ್ಲಿ ಕೂಡ ನೋಡಿದ್ದೀವಿ. UGC ಏನಿದೆ, ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಏನಿದೆ, ಇದು ಹೊಸ ಒಂದು ಗೈಡ್ಲೈನ್ಸನ್ನು ತಂದಿದೆ ವಿತ್ ರೆಸ್ಪೆಕ್ಟ್ ಟು ಅಪಾಯಿಂಟ್ಮೆಂಟ್ ಆಫ್ ವೈಸ್ ಚಾನ್ಸಲರ್ಸ್ ಟು ಸ್ಟೇಟ್ ಯೂನಿವರ್ಸಿಟೀಸ್. ಸೊ ಈ ಒಂದು ವಿಷಯ ಏನಿದೆ ಅಲ್ವಾ, ಇದನ್ನು ಸ್ಟೇಟ್ಸ್ಗಳು ಅಪೋಸ್ ಮಾಡಿದೆ. ಏನಂತ ಹೇಳಿ, ಇಟ್ ಈಸ್ ಅನ್ ಇಶ್ಯೂ ಆಫ್ ಫೆಡ್ರಲ್ ಸ್ಟ್ರಕ್ಚರ್. ಇದು ಫೆಡ್ರಲ್ ಸ್ಟ್ರಕ್ಚರ್ಗೆ ಹಾರ್ಮ್ ಮಾಡ್ತಾ ಇದೆ. ಈ ಒಂದು ನಿರ್ಧಾರ, ಈ ಒಂದು ಗೈಡ್ಲೈನ್ಸ್ ಫೆಡ್ರಲ್ ಸ್ಟ್ರಕ್ಚರ್ಗೆ ಹಾರ್ಮ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ. ಯಾಕೆ ಅಂತ ಅಂದರೆ, UGCಯ 2010 ರೆಗ್ಯುಲೇಷನ್ ಪ್ರಕಾರ ಏನು ಹೇಳಿತ್ತು ಅಂತಂದರೆ, ಯಾರೇ ಒಬ್ಬರನ್ನ ವೈಸ್ ಚಾನ್ಸಲರ್ ಆಗಿ ಅಪಾಯಿಂಟ್ ಮಾಡಬೇಕು. ಈಗ ವೈಸ್ ಚಾನ್ಸಲರ್ ಅಪಾಯಿಂಟ್ ಆಗ್ತಾ ಇದ್ದಾರೆ ಅಂದರೆ ಅವರು ಮಿನಿಮಮ್ 10 years ಪ್ರೊಫೆಸರ್ ಆಗಿ ಕೆಲಸ ಮಾಡಬೇಕಿತ್ತು. ಸೊ ದಟ್ ಅವ್ರಿಗೆ ಆ ಒಂದು ಫೀಲ್ಡಲ್ಲಿ ಸಫಿಷಿಯೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ಎಕ್ಸ್ಪರ್ಟೀಸ್ ಸಿಗುತ್ತೆ ಅಂತ. ಬಟ್ ಈಗ ತಂದಿರುವಂತಹ ಏನು ಹೊಸ ಇದಿದೆ ಅಲ್ವಾ, ಈ ಏನು ಹೊಸ ಗೈಡ್ಲೈನ್ಸ್ ಇದೆ ಅದರ ಪ್ರಕಾರ ಅಮೆಂಡ್ಮೆಂಟ್ ಏನು ತಂದಿದೆ ಅದರ ಪ್ರಕಾರ ಏನು ಹೇಳ್ತಾ ಇದೆ ಅಂತಂದರೆ, ಈಗ ವೈಸ್ ಚಾನ್ಸಲರ್ನ ಯಾರನ್ನ ವೈಸ್ ಚಾನ್ಸಲರ್ ಆಗಿ ಮಾಡ್ಬೋದು ಅಂತಂದರೆ 10+ years ಎಕ್ಸ್ಪೀರಿಯನ್ಸ್ ಇರಬೇಕು. ಯಾವ ಫೀಲ್ಡಲ್ಲಿ ಅಂತಂದರೆ, ಜಸ್ಟ್ ಅವ್ರು ಇಲ್ಲಿ ಬರೀ ಪ್ರೊಫೆಸರ್ಸ್ ಸ್ಪೆಸಿಫಿಕ್ ಆಗಿತ್ತು. ಬಟ್ ಇಲ್ಲಿ ಇಂಡಸ್ಟ್ರಿ ಇರ್ಬೋದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಅಥವಾ ಪಬ್ಲಿಕ್ ಪಾಲಿಸಿ ಇರ್ಬೋದು, ಅವ್ರನ್ನೂ ಕೂಡ ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು ಅಂತ ಹೇಳಿದೆ. ಸೊ ದಿಸ್ ಈಸ್ ಅನದರ್ ಥಿಂಗ್. ಒಂದು ಈ ಫೆಡ್ರಲ್ ಇಶ್ಯೂ ಆದರೆ, ಎರಡನೇದು ಈ ಇಶ್ಯೂ. ಯಾಕೆ ಅಂತಂದರೆ ಪ್ರೊಫೆಸರ್ಸ್ ಅಂತ ಅಂದಾಗ ಅವ್ರಿಗೆ ಸ್ಪೆಸಿಫಿಕ್ ಆ ಒಂದು ಫೀಲ್ಡಲ್ಲೇ ಇರೋ ಕಾರಣ ಅವ್ರಿಗೆ ಅಲ್ಲಿನ ಆಗು ಹೋಗುಗಳು, ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಪ್ರಾಬ್ಲಮ್ಸ್ ಏನು ಎಲ್ಲ ಗೊತ್ತಿರುತ್ತೆ. ಬಟ್ ಈಗ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನಲ್ಲಿ ಇರುವಂಥವ್ರನ್ನ ತಂದು ನಾವು ವೈಸ್ ಚಾನ್ಸಲರ್ ಮಾಡ್ತೀವಿ ಅಂತಂದರೆ ಅವರು ಅಷ್ಟಾಗಿ ಅಲ್ಲಿನ ಒಂದು ಪ್ರಾಬ್ಲಮ್, ಈಗ ಒಂದು ಯೂನಿವರ್ಸಿಟಿಲಿ ಏನೇನು ಪ್ರಾಬ್ಲಮ್ಸ್ ಆಗ್ತಾ ಇದೆ ಅನ್ನೋದು ಅವ್ರಿಗೆ ಅಷ್ಟಾಗಿ ತಿಳಿದಿರೋದಿಲ್ಲ. ಸೊ ಹಾಗಾಗಿ ಇವ್ರನ್ನ ತಂದರೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಕೂಡ ಸ್ಟೇಟ್ಸ್ಗಳು ವಾದ ಮಾಡ್ತಾ ಇದೆ. ಇದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್.
ಈಗ ನಾವು UGC ಆ್ಯಕ್ಟ್ ಬಗ್ಗೆ ನೋಡೋಣ. ಓಕೆನಾ. ಈ UGC ಆ್ಯಕ್ಟನ್ನು ಜಾರಿಗೆ ತಂದಿದ್ದು 1956 ಏನಕ್ಕೆ ಮೇನ್ ಪರ್ಪಸ್ ಏನು ಈ ಒಂದು ಆ್ಯಕ್ಟನ್ನು ತಂದಿದ್ದು ಅಂತಂದರೆ, ಟು ಎಸ್ಟಾಬ್ಲಿಷ್ UGCಯನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಒಂದು, ಅದರ ಜೊತೆಗೆ ಯೂನಿವರ್ಸಿಟೀಸ್ ಮಧ್ಯೆ ಕೋಆರ್ಡಿನೇಷನ್ ಹೆಚ್ಚಿಸೋದಕ್ಕೆ ಮತ್ತು ಕೆಲವು ಸ್ಟ್ಯಾಂಡರ್ಡ್ಸನ್ನು ಡಿಫೈನ್ ಮಾಡೋದಕ್ಕಾಗಿ ಈ ಒಂದು ಆ್ಯಕ್ಟನ್ನು ತಂದಿದ್ದು. ಸೊ ಈಗ ನಾನು ಹೇಳಿದೆ UGCನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅಂತ. ಸೊ ಅಂಡರ್ ದ ಆ್ಯಕ್ಟ್ UGC ಎಸ್ಟಾಬ್ಲಿಷ್ ಆಗಿದೆ. ಸೊ ಇದರ ಮುಖ್ಯ ಫಂಕ್ಷನ್ಸ್ ಏನು ಅಂತ ನಾವು ನೋಡೋಕ್ಕೆ ಹೋದರೆ, ಒಂದು ಫಂಡ್ಸನ್ನು ಅಲೋಕೇಟ್ ಮಾಡಬೇಕು, ಯೂನಿವರ್ಸಿಟೀಸ್ಗೆ ಫಂಡ್ಸ್ ಅಲೋಕೇಶನನ್ನು ಮಾಡಬೇಕು. ತದನಂತರ ಏನು ಮಾಡಬೇಕು, ಯೂನಿವರ್ಸಿಟೀಸನ್ನ ಡೆವಲಪ್ಮೆಂಟ್ಗೆ ಅದು ಕಾರಣ ಅಥವಾ ಹೆಲ್ಪ್ ಮಾಡಬೇಕು. ಮತ್ತು ಅದಾದಮೇಲೆ ಫೀ ರೆಗ್ಯುಲೇಷನ್ ಏನಿದೆ ಇದರಲ್ಲೂ ಕೂಡ ಹೆಲ್ಪ್ ಮಾಡಬೇಕು. ಸೊ ಈ ರೀತಿಯಾಗಿ ಬೇಸಿಕ್ ಯೂನಿವರ್ಸಿಟಿ ಫಂಕ್ಷನ್ಸ್ ಏನಿರುತ್ತೆ ಅದರಲ್ಲಿ UGC ಹೆಲ್ಪ್ ಮಾಡಬೇಕು ಅನ್ನೋದು UGCಯ ಮುಖ್ಯ ಒಂದು ಫಂಕ್ಷನ್ಸ್ ಆಗಿತ್ತು. ಇದೇ UGC ಆ್ಯಕ್ಟಲ್ಲಿ ಸೆಕ್ಷನ್ 26 ಬರುತ್ತೆ. ಸೊ ಈ ಸೆಕ್ಷನ್ 26 ಏನು ಹೇಳುತ್ತೆ ಅಂತಂದರೆ, UGC ಕೆಲವು ರೆಗ್ಯುಲೇಷನ್ಸನ್ನು ಮಾಡಬಹುದು ಟು ಮೇಂಟೈನ್ ಅಥವಾ ಟು ಇಂಪ್ಲಿಮೆಂಟ್ ದ ಮ್ಯಾಂಡೇಟ್ ಆಫ್ ದ ಆ್ಯಕ್ಟ್. ಈಗ ಆ್ಯಕ್ಟ್ನ ಮ್ಯಾಂಡೇಟನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಕೆಲವು ರೆಗ್ಯುಲೇಷನ್ಸನ್ನು UGC ಮಾಡ್ಬೋದು ಅಂತ ಹೇಳಿದೆ. ಸೊ ಆ್ಯಕ್ಟ್ನ ಮ್ಯಾಂಡೇಟ್ ಅಂದರೆ ಏನು, ಇವಾಗ ಫಂಡ್ ಅಲೋಕೇಶನು, ಫೀ ರೆಗ್ಯುಲೇಷನ್ ಇದೆಲ್ಲ ಮಾಡೋದಕ್ಕೆ ಕೆಲವು ರೆಗ್ಯುಲೇಷನ್ಸನ್ನು UGC ಹಾಕ್ಬೋದು ಅಂತ ಹೇಳಿದೆ. ಬಟ್ ಇಲ್ಲಿ ಏನು ಅಂದರೆ, ಈ ರೆಗ್ಯುಲೇಷನ್ಸ್ ಏನು ಮಾಡ್ತಾರಲ್ವ, ಇಟ್ ಶುಡ್ ಬಿ ಕನ್ಸಿಸ್ಟೆಂಟ್ ವಿತ್ ದ ಆ್ಯಕ್ಟ್, ಕನ್ಸಿಸ್ಟೆಂಟ್ ವಿತ್ UGC ಆ್ಯಕ್ಟ್ಗೆ ಅದು ಸರಿಯಾಗಿ ಹೊಂದಿಕೆ ಆಗ್ತಾ ಇರಬೇಕು. ಸೊ ಫಸ್ಟ್ ಈ ರೆಗ್ಯುಲೇಷನ್ಸ್ ಅಂತ ಬಂದಾಗ ಸೊ ಏನೇನು ಇನ್ಕ್ಲೂಡ್ ಆಗುತ್ತೆ ಅದರಲ್ಲಿ ಅಂತಂದರೆ, ಒಂದು ಕ್ವಾಲಿಫಿಕೇಷನ್ಸ್. ಈಗ ಒಂದು ಪರ್ಸನನ್ನು ನಾವು ಟೀಚಿಂಗ್ ಸ್ಟಾಫ್ ಆಗಿ ಯೂನಿವರ್ಸಿಟಿಲಿ ತಗೋತಾ ಇದ್ದೀವಿ ಅಂತಂದರೆ ಅದಕ್ಕೆ ಬೇಕಾದಂತಹ ಮಿನಿಮಮ್ ಕ್ವಾಲಿಫಿಕೇಷನ್ಸ್ ಏನು, ಅದಕ್ಕೆ ರಿಲೇಟೆಡ್ ಆಗಿರುವಂತಹ ರೆಗ್ಯುಲೇಷನ್ಸ್ ಇರ್ಬೋದು. ಇಲ್ಲ ಇನ್ಸ್ಟ್ರಕ್ಷನ್ಸ್, ಏನಾದ್ರು ಒಂದು ಗ್ರ್ಯಾಂಟ್ ಕೊಡ್ತಾ ಇದ್ದೀವಿ, ಅಂದರೆ ಒಂದು ಡಿಗ್ರಿ ಕೊಡ್ತಾ ಇದ್ದೀವಿ ಅಂತಂದರೆ ಆ ಡಿಗ್ರಿಯನ್ನು ಪಡೆಯೋದಕ್ಕೆ ಮಿನಿಮಮ್ ಇಂತಿಷ್ಟು ಕ್ವಾಲಿಫಿಕೇಷನ್ಸ್ ಅಂತ ಏನಿರುತ್ತೆ ಆ ಕ್ವಾಲಿಫಿಕೇಷನ್ಸನ್ನು ಡಿಸ್ಕ್ರೈಬ್ ಮಾಡೋದಕ್ಕೆ ಇರ್ಬೋದು. ಇಲ್ಲ ಒಂದು ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡೋದಕ್ಕೆ, ಕೋಆರ್ಡಿನೇಷನ್ ಬಿಟ್ವೀನ್ ಯೂನಿವರ್ಸಿಟೀಸ್ಗೆ, ಇವುಗಳಿಗೆ ರಿಲೇಟೆಡ್ ಆಗಿರುವಂಥ ರೆಗ್ಯುಲೇಷನ್ಸನ್ನು UGC ಕೊಡ್ಬೋದು. ಸೊ ದೀಸ್ ಆರ್ ದ ಜಾಬ್ಸ್ ಆಫ್ UGC. ಹಾಗಾದರೆ ಯಾವುದು UGCಯ ಫಂಕ್ಷನ್ಸ್ ಅಲ್ಲ? ಸೊ UGCಯ ಫಂಕ್ಷನ್ಸ್ ಅಲ್ಲ ಅಂತ ಯಾವುದು ಅಂತಂದರೆ, ಕೆಲವು ವಿಷಯಗಳು UGCಯ ಫಂಕ್ಷನ್ಸ್ ಆಗಿ ಇಲ್ಲ. ಫಾರ್ ಎಕ್ಸಾಂಪಲ್ ಏನಂತಂದರೆ, ಈಗ ಏನು ಇಲ್ಲಿ ಅಪಾಯಿಂಟ್ಮೆಂಟ್ ಆಫ್ VC ಬಗ್ಗೆ ಮಾತಾಡಿದ್ದಾರೆ, ವೈಸ್ ಚಾನ್ಸಲರ್ ಬಗ್ಗೆ, ಅದು ಸೆಲೆಕ್ಷನ್ ಆ್ಯಂಡ್ ಅಪಾಯಿಂಟ್ಮೆಂಟ್ ಆಫ್ ವೈಸ್ ಚಾನ್ಸಲರ್ಸ್ ಏನಿದೆ ಅಲ್ವಾ, ದಿಸ್ ಇಸ್ ನಾಟ್ ಅಂಡರ್ ದ ಪರ್ವ್ಯೂ ಆಫ್ UGC. ಯಾಕೆ ಅಂತಂದರೆ ಈ UGC ಆ್ಯಕ್ಟ್ ಏನಿದೆ ಇದು ಬೇಸಿಕಲಿ ಸ್ಟ್ಯಾಂಡರ್ಡ್ಸ್ ಆಫ್ ಯೂನಿವರ್ಸಿಟಿನ ಡಿಟರ್ಮೈನ್ ಮಾಡುತ್ತೆ, ಅಂದರೆ ಯೂನಿವರ್ಸಿಟಿಯ ಸ್ಟ್ಯಾಂಡರ್ಡನ್ನು ಡಿಫೈನ್ ಮಾಡುತ್ತೆ ಈ ಒಂದು ಆ್ಯಕ್ಟ್. ಆ್ಯಂಡ್ ಆಲ್ಸೋ ಏನು ಟೀಚಿಂಗ್ ಸ್ಟಾಫ್ ಇದ್ದಾರಲ್ವ, ಟೀಚಿಂಗ್ ಸ್ಟಾಫ್ ಬಗ್ಗೆ ಅದರ ರಿಲೇಟೆಡ್ ಕ್ವಾಲಿಫಿಕೇಷನ್ಸ್ ಅವುಗಳ ಕುರಿತಾಗಿ ಮಾಡುತ್ತೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂತಂದರೆ, ಈ ರೆಗ್ಯುಲೇಷನ್ಸ್ ಏನಿದೆ ಅಲ್ವಾ, ದೀಸ್ ಆರ್ ಕಾಲ್ಡ್ ಸಬಾರ್ಡಿನೇಟ್ ಲೆಜಿಸ್ಲೇಷನ್ಸ್ ಅಂತ ಕರಿತೀವಿ. ರೆಗ್ಯುಲೇಷನ್ಸ್ ಆರ್ ಸಬಾರ್ಡಿನೇಟ್ ಲೆಜಿಸ್ಲೇಷನ್ಸ್ ಆ್ಯಂಡ್ ನಾಟ್ ಲೆಜಿಸ್ಲೇಷನ್ಸ್ ಇಟ್ ಸೆಲ್ಫ್. ಅಂದರೆ ಈಗ ರೆಗ್ಯುಲೇಷನ್ಸ್ ಅಂದರೆ ಒಂದು ಆ್ಯಕ್ಟ್ ಜಾರಿಗೆ ಬಂದ ನಂತರ ಆ ಆ್ಯಕ್ಟ್ನ ಪರಿಮಿತಿಯಲ್ಲಿ ಇಟ್ಕೊಂಡು ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾರ್ಮ್ ಮಾಡ್ತೀವಿ. ಸೊ ನಾವು ಆ್ಯಕ್ಟನ್ನು ಮೇಯ್ನಾಗಿ ನೋಡ್ತೀವಿ, ರೆಗ್ಯುಲೇಷನ್ಸನ್ನು ಅದರ ಸಬಾರ್ಡಿನೇಟ್ ಆಗಿ ನೋಡೋ ಕಾರಣ ರೆಗ್ಯುಲೇಷನ್ಸ್ ಏನೇ ಇದ್ರೂ ಸಬಾರ್ಡಿನೇಟ್ ಆಗಿರುತ್ತೆ. ಸೊ UGC ಇಲ್ಲಿ ಏನಿರುತ್ತೆ, UGCದ ಮುಖ್ಯ ಫಂಕ್ಷನ್ ಏನಿದೆ, ಇಟ್ ಈಸ್ ಓನ್ಲಿ ಸಬಾರ್ಡಿನೇಟ್ ಲೆಜಿಸ್ಲೇಷನ್. ಬಟ್ ಈ ಸೆಲೆಕ್ಷನ್ಸ್ ಆ್ಯಂಡ್ ಅಪಾಯಿಂಟ್ಮೆಂಟ್ ಆಫ್ ವೈಸ್ ಚಾನ್ಸಲರ್ ಏನಿದೆ, ಇಟ್ ಬಿಕಮ್ಸ್ ಅ ಲೆಜಿಸ್ಲೇಷನ್. ಆ್ಯಂಡ್ ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ UGCಯ ಪರ್ವ್ಯೂ ಅಲ್ಲಿ ಇದು ಬರೋದಿಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ರಿಲೇಟೆಡ್ ಆಗಿರುವಂಥ ಹಲವಾರು ಕೇಸ್ ಲಾಸ್ಗಳು ಕೂಡ ಇದೆ. ಫಾರ್ ಎಕ್ಸಾಂಪಲ್ ಸುರೇಶ್ ಪಾತಿಲ್ಕೇಡೆ ವರ್ಸಸ್ ದ ಚಾನ್ಸಲರ್ ಯೂನಿವರ್ಸಿಟೀಸ್ ಆಫ್ ಮಹಾರಾಷ್ಟ್ರ ಆ್ಯಂಡ್ ಅದರ್ಸ್ ಅನ್ನುವಂಥ ಒಂದು ಕೇಸ್ ಲಾ ಆಯಿತು 2011. ಸೊ ಇದರ ಪ್ರಕಾರ ಏನು ಹೇಳ್ತಾರೆ ಅಂತಂದರೆ, ವೈಸ್ ಚಾನ್ಸಲರ್ಸ್ ಮತ್ತು ಪ್ರೋ ಚಾನ್ಸಲರ್ಸ್ ಏನಿರ್ತಾರೆ ಅಲ್ವಾ, ಅವರನ್ನು ಅಪಾಯಿಂಟ್ಮೆಂಟ್ ಮಾಡುವಂಥ ಏನು ಕ್ವಾಲಿಫಿಕೇಷನ್ಸ್ ಇರ್ಬೋದು, ಅವರ ಒಂದು ಮೆಥಡ್ ಆಫ್ ಅಪಾಯಿಂಟ್ಮೆಂಟ್ ಏನಿದೆ, ಇವು ಸ್ಟ್ಯಾಂಡರ್ಡ್ಸ್ ಆಫ್ ಎಜುಕೇಷನನ್ನು ಟೆಸ್ಟ್ ಮಾಡುವಂಥ ಇದರಲ್ಲಿ ಬರೋದಿಲ್ಲ. ಬಿಕಾಸ್ ಯಾಕೆಂದರೆ ನಾವೇನು ಹೇಳಿದೆ, UGCದು ಸ್ಟ್ಯಾಂಡರ್ಡ್ಸ್ ಆಫ್ ಯೂನಿವರ್ಸಿಟಿಯನ್ನು ಅದು ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಬಟ್ ಈ ವೈಸ್ ಚಾನ್ಸಲರ್ ಅಪಾಯಿಂಟ್ಮೆಂಟ್ ಏನಿದೆ, ದಿಸ್ ಡಸ್ ನಾಟ್ ಕಮ್ ಅಂಡರ್ ಸ್ಟ್ಯಾಂಡರ್ಡ್ಸ್ ಆಫ್ ಯೂನಿವರ್ಸಿಟಿಯನ್ನು ಮೇಂಟೈನ್ ಮಾಡೋದ್ರಲ್ಲಿ ಬರೋದಿಲ್ಲ. ಸೊ ಹಾಗಾಗಿ ಏನು ವೈಸ್ ಚಾನ್ಸಲರ್ ಅಪಾಯಿಂಟ್ಮೆಂಟ್ ಇದೆ, ದಟ್ ಡಸ್ ನಾಟ್ ಕಮ್ ಅಂಡರ್ UGC's ಪರ್ವ್ಯೂ ಅಂತ ಇಲ್ಲಿ ಹೇಳಿದ್ದಾರೆ. ಯಾವಾಗ 2011 ಕೇಸ್ ಲಾ ಅಲ್ಲಿ. ಇದು ಒಂದು ಇಶ್ಯೂ. ಸೆಕೆಂಡ್ ಇಶ್ಯೂ ಏನು ಅಂತಂದರೆ, ಇವಾಗ UGC ಮಾಡ್ತಾ ಇರೋದು ಕೇವಲ ರೆಗ್ಯುಲೇಷನ್.
ಅಂದರೆ ಇಟ್ ಈಸ್ ಅ ಸಬಾರ್ಡಿನೇಟ್ ಲೆಜಿಸ್ಲೇಷನ್. ಇಲ್ಲಿ ಕ್ವೆಶನ್ ಏನು ಅಂತಂದರೆ, ಈ ಯು ಜಿ ಸಿಯ ರೆಗ್ಯುಲೇಷನ್ನು ಸ್ಟೇಟ್ ಮಾಡಿರುವಂತಹ ಲಾನ ಓವರ್ ರೈಡ್ ಮಾಡಬಹುದಾ ಅನ್ನೋದು ಒಂದು ಕ್ವೆಶನ್ ಆಗುತ್ತೆ. ಯಾಕೆ ಅಂದರೆ ಸ್ಟೇಟ್ ಲಾ ವಿಲ್ ಬಿಕಮ್ ಅ ಲೆಜಿಸ್ಲೇಷನ್. ಅಂದರೆ ಇಲ್ಲಿ ರೆಗ್ಯುಲೇಷನ್ ಅಂದರೆ ಸಬಾರ್ಡಿನೇಟ್ ಲೆಜಿಸ್ಲೇಷನ್ನು ಆ್ಯಕ್ಚುಯಲ್ ಲೆಜಿಸ್ಲೇಷನ್ನ ಓವರ್ ರೈಡ್ ಮಾಡ್ಬೋದಾ ಅನ್ನುವಂಥ ಒಂದು ಕ್ವೆಶನ್ ಬರುತ್ತೆ. ಸೊ ಈ ಕ್ವೆಶನ್ಗೆ ಕಲ್ಯಾಣಿ ಮಾಥಿವನನ್ ಮತ್ತು ವರ್ಸಸ್ ಕೆ ವಿ ಜಯರಾಜ್ ಅನ್ನುವಂಥ ಒಂದು ಕೇಸ್ ಲಾ ಆಯಿತು. ಸೊ ಅದರಲ್ಲಿ ಏನು ಹೇಳುತ್ತೆ ಅಂತಂದರೆ, ಎಸ್, ಯು ಜಿ ಸಿ ರೆಗ್ಯುಲೇಷನ್ಸ್ ಏನೇ ಸಬಾರ್ಡಿನೇಟ್ ಲೆಜಿಸ್ಲೇಷನ್ ಏನಿದೆ ಅದು ದಟ್ ಹ್ಯಾಸ್ ಬೈಂಡಿಂಗ್ ಎಫೆಕ್ಟ್ ಆನ್ ಯೂನಿವರ್ಸಿಟೀಸ್ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಯಾವಾಗ ಇದು ಎಫೆಕ್ಟ್ಗೆ ಬರುತ್ತೆ ಅಂತಂದರೆ, ಯಾವಾಗ ಪಾರ್ಲಿಮೆಂಟು ಫಾರ್ಮಲ್ ಆಗಿ ಅಪ್ರೂವ್ ಮಾಡಿರಲ್ಲ ಆಗ ಮಾತ್ರ ಬರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಫ್ ಎರಡು ಹೌಸ್ ಆಫ್ ಪಾರ್ಲಿಮೆಂಟಲ್ಲಿರುವಂಥ ಎರಡು ಹೌಸು ಅಪ್ರೂವ್ ಮಾಡಿದ್ರೆ ಆಗ ಬರುತ್ತೆ. ಈಗ ಒಂದು ಹೌಸ್ ಅಪ್ರೂವ್ ಮಾಡಿ ಒಂದು ಹೌಸ್ ಅಪ್ರೂವ್ ಮಾಡಿಲ್ಲ ಅಂದರೆ ಅದು ಲೆಜಿಸ್ಲೇಷನ್ ಆಗೋದಿಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ದಿಸ್ ಇಸ್ ಒನ್ ಪಾರ್ಟ್. ಈಗ ನಾನು ಇಲ್ಲಿ ಏನು ಮಾತಾಡಿದೆ, ಸ್ಟೇಟ್ ಲಾನ ಓವರ್ ರೈಡ್ ಮಾಡ್ಬೋದಾ ಅನ್ನೋ ಕ್ವೆಶನ್. ಈ ಕ್ವೆಶನ್ಗೆ ನಮಗೆ ಆನ್ಸರ್ ಸಿಗೋದು ಆರ್ಟಿಕಲ್ 254 ಸಿಗುತ್ತೆ. ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 254 ಏನು ರಿಪಗ್ನೆನ್ಸಿ ಬಗ್ಗೆ ಮಾತಾಡುತ್ತೆ, ಅದ್ರ ಬಗ್ಗೆ ಅದರಿಂದ ನಮಗೆ ಇಲ್ಲಿ ಆನ್ಸರ್ ಸಿಗುತ್ತೆ. ಏನಾಗುತ್ತೆ ಅಂತಂದರೆ, ಈಗ ಆರ್ಟಿಕಲ್ 254 ಏನು ಹೇಳಿದ್ದಾರೆ, ಇಫ್ ದರ್ ಇಸ್ ಅ ಕ್ಲಾಶ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟ್ ಲಾ, ಸೆಂಟರ್ ಲಾ ಪ್ರಿವೇಲ್ಸ್ ಅಲ್ವಾ. ಅದೇ ರೀತಿಯಾಗಿ ಇಲ್ಲಿ ಸೆಂಟರ್ ಲಾ ಅಂತ ಹೇಳಿದ್ದಾರೆ. ಬಟ್ ಈ ಒಂದು ರೆಗ್ಯುಲೇಷನ್ ಏನಿದೆ, ರೆಗ್ಯುಲೇಷನ್ ಇಸ್ ನಾಟ್ ಅ ಲಾ, ರೆಗ್ಯುಲೇಷನ್ ಇಸ್ ಡಿಫ್ರೆಂಟ್ ಫ್ರಮ್ ಲಾ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಈ ಒಂದು ಕನ್ಫ್ಯೂಷನ್ ಅರೈಸ್ ಆಗುತ್ತೆ. ಬಿಕಾಸ್ ಇಲ್ಲಿ ಸೆಂಟ್ರಲ್ ಲಾ ಪ್ರಿವೇಲ್ಸ್, ಬಟ್ ರೆಗ್ಯುಲೇಷನ್ಸ್ ಆರ್ ನಾಟ್ ಲಾಸ್, ರೆಗ್ಯುಲೇಷನ್ಸ್ ಆರ್ ಡಿಫ್ರೆಂಟ್ ಫ್ರಮ್ ಲಾಸ್. ಹಾಗಾಗಿ ಅದೊಂದು ಇಶ್ಯೂ. ಮತ್ತು ಇನ್ನೂ ಒಂದೇನು ಅಂತಂದರೆ, ಇದೇ 254 ಏನು ಹೇಳುತ್ತೆ ಅಂದರೆ, ಈಗ ಸ್ಟೇಟ್ ಆ್ಯಂಡ್ ಸೆಂಟರ್ ಎರಡೂ ಕೂಡ ಒಂದು ಸಬ್ಜೆಕ್ಟ್ ಮೇಲೆ ಲಾ ಮಾಡಿದೆ. ಆ್ಯಂಡ್ ಸ್ಟೇಟ್ ಮೇಡ್ ಲಾ ಏನಿದೆ ದಟ್ ಹ್ಯಾಸ್ ಆಲ್ರೆಡಿ ರಿಸೀವ್ಡ್ ಪ್ರೆಸಿಡೆಂಟ್ಸ್ ಅಸೆಂಟ್ ಅಂತ ಅಂದರೆ, ಆಗ ಆ ಸ್ಟೇಟಲ್ಲಿ ಆ ಸ್ಟೇಟ್ ಲಾ ಪ್ರಿವೇಲ್ ಆಗುತ್ತೆ. ಇದು ಆರ್ಟಿಕಲ್ 254 ಇದೆ. ಸೊ ಹಾಗಿರುವಾಗ ಏನಾಗುತ್ತೆ ಅಂತಂದರೆ, ಏನು ಪ್ರೆಸಿಡೆಂಟ್ ಅಸೆಂಟ್ ಸಿಕ್ಕಿರೋದ್ರಿಂದ ಸ್ಟೇಟಲ್ಲಿ ಈ ಲಾ ಓಡ್ತಾ ಇರುತ್ತೆ. ಸೊ ಇಲ್ಲಿ ರೆಗ್ಯುಲೇಷನ್, ಯು ಜಿ ಸಿ ಮಾಡಿರುವಂಥ ರೆಗ್ಯುಲೇಷನ್ಗೆ ಯಾವುದೇ ರೀತಿಯಾದ ಒಂದು ಏನಂತೀವಿ ಜಾಗ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಏನು ಮಾಡ್ಬೋದು ಅಂತ ಅಂದರೆ, ಈ ಹಿಂದೆ ನಾನು ಏನು ಕಲ್ಯಾಣಿ ಮಾಥಿವನನ್ ಕೇಸ್ ಅವ್ರ ಬಗ್ಗೆ ಹೇಳಿದೆ, ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ಈ ಯಾವುದೇ ರೀತಿಯಾದ ರೆಗ್ಯುಲೇಷನ್ಸ್ ಏನಿದೆ ಇದನ್ನು ಕೇವಲ ರೆಕಮೆಂಡೇಟರಿ ಅನ್ನುವಂತಹ ಒಂದು ಇಟ್ ಈಸ್ ಓನ್ಲಿ ರೆಕಮೆಂಡೇಟರಿ ಇನ್ ನೇಚರ್ ಅಂತ ನಾವು ಕನ್ಸಿಡರ್ ಮಾಡಬೇಕು ಅಂತ ಇಲ್ಲಿ ಹೇಳಿದೆ. ಯಾವುದು ಆ ಒಂದು ಕೇಸ್ ಲಾ ಅಲ್ಲಿ, ಕಲ್ಯಾಣಿ ಮಾಥಿವನನ್ ಕೇಸ್ ಲಾ ಅಲ್ಲಿ ಆ ರೀತಿ ಹೇಳಿದೆ ಸುಪ್ರೀಂ ಕೋರ್ಟ್. ನಾಟ್ ಸುಪ್ರೀಂ ಕೋರ್ಟ್, ಬಾಂಬೆ ಹೈಕೋರ್ಟ್ ಏನು ಹೇಳಿದ್ದಾನೆ, ರೆಗ್ಯುಲೇಷನ್ಸನ್ನು ರೆಕಮೆಂಡೇಟರಿ ಇನ್ ನೇಚರ್ ಅಂತ ತಗೊಳ್ಳಿ, ಅದನ್ನ ಕೇವಲ ರೆಕಮೆಂಡೇಷನ್ ಅಂತ ತಗೊಳ್ಳಿ, ಆ್ಯಕ್ಚುಯಲ್ ಲಾ ಅಥವಾ ಆ್ಯಕ್ಚುಯಲ್ ಅಂದರೆ ಮ್ಯಾಂಡೇಟ್ರಿ ಪ್ರಾವಿಷನ್ ಅಂತ ತೊಗೋಬೇಡಿ, ಇಟ್ಸ್ ಓನ್ಲಿ ರೆಕಮೆಂಡೇಷನ್ ಅಂತ ತೊಗೊಳ್ಳಿ. ಸೊ ಹಾಗಾಗಿ ಇಲ್ಲಿ ಸೊಲ್ಯೂಷನ್ ಏನು ಹೇಳ್ತದೆ, ಈಗ ಯು ಜಿ ಸಿಯ ಡ್ರಾಫ್ಟ್ ರೆಗ್ಯುಲೇಷನ್ ಏನಿದೆ ಇದರಿಂದ ಇಷ್ಟೊಂದು ಇಶ್ಯೂಸ್ ಅರೈಸ್ ಆಗ್ತಾ ಇದೆ ಅಂತಂದರೆ ಅದನ್ನ ಕೇವಲ ಒಂದು ರೆಕಮೆಂಡೇಷನ್ ಅಂತ ತೊಗೊಂಡು ಅದರ ಮೇಲೆ ಫರ್ದರ್ ನಾವು ಡಿಸ್ಕಷನ್ಸನ್ನು ಕಂಡಕ್ಟ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಫೆಡರಲ್ ಸ್ಟ್ರಕ್ಚರ್ ಕೂಡ ಮೇಂಟೈನ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಈವನ್ ಸ್ಟೇಟ್ಸ್ ಗೆಟ್ ಸಮ್ ಸೇ ಇನ್ ದ ರೆಗ್ಯುಲೇಷನ್ ಅಂತ ಕೂಡ ಇಲ್ಲಿ ನಾವು ತಿಳ್ಕೊಬೇಕಾಗುತ್ತೆ. ಇಷ್ಟು ಇದರ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.